ರಾಜಕೀಯ ಮನುಷ್ಯ ಅವ್ನು ಕಾಯಂ ಮಾತಿಗೆ ಮಾತಾಡ್ತಾವೆ. ಇಲ್ಲ ರೀ ಎಲ್ಲಿ ಬಿ ಕೆಲಸ ಮಾಡ್ರಿ, ಯಾರು ಜನಕ್ಕೆ ಯಾರು ಕಿಮ್ಮತ್ತಿರ ಹಿಂಗೆ ಒಂದು ಆನಾಳಾಗ ಅಂದು ಹೋಗ್ತದೆ ಮನುಷ್ಯ. ಭಾಳ ಮಂದಿ ಅತ್ತಾಗ ರಾಜಕಾರಣದಾಗ ಎಷ್ಟೋ ಸಲ ಹಂಗೆ ಆಗ್ತದೆ ಬಿ. ವಿಕಾಸ್ ಕೆಲ್ಸಿಗ ಮೇಲೆ ಇಲೆಕ್ಷನ್ ಆಗ್ತದ ಹಿಂಗೇನು ಗ್ಯಾರಂಟಿ ಇಲ್ಲ. ಎಷ್ಟೋ ಸಲ ವಿಕಾಸ್ ಚಲೋ ಮಾಡ್ದಾಗ ಕೆಲಸ ಚಲೋ ಮಾಡ್ದಾಗ ಅಂದ್ರೆ ಇಲೆಕ್ಷನ್ ಸೋಲ್ತಾರೆ. ನಿಮ್ಮ ಭಾಗದ ಜನತಾವು, ಈ ತಡವಳ ಭಾಗದ ಜನತಾವು ಎಷ್ಟು ಆಭಾರ ಮಾನಿಸ್ಬೇಕು, ಎಷ್ಟು ಉಪಕಾರ ಮಾನಿಸ್ಬೇಕು. ಇದು ಕಮ್ಮದ ಖರೆ ಆಗ್ತೀವಿ. ಕೆಲಸದ ದಾಣಿದ್ರೆ ಯಾರು ಹಿಡಿದೆವು ಅಂದ್ರೆ ಈ ಭಾಗದ ಜನತಾ ಹಿಡಿತು 12,000 ನೀರು ಕೊಡ್ತು. 50,000 ನೀಡದಂದು 12,000 ಕೊಡ್ತು. ಗುರುಗಳು 2 ಮಂದಿ ಗುರುಗಳಿಗೆ ಹೋಗುದು 9 ಜಿಲ್ಲಾ ಪರಿಷತ್ ಎಲ್ಲ 3 ನಗರ ಪಾಲಿಕೆ ಎಲ್ಲರೂ ಕೂಡಿ 50,000 ಕೊಟ್ಟರು. ಒಂದೇ 12,000 ಕೊಟ್ಟರು ಅಂದ್ರೆ ಇಡೀ ತಾಲೂಕಾದು 4 ಅಣೆ ಲೀಡ್ ಮುಸ್ತಾವ್ ತಡೋಳು ಭಾಗ ಕೊಡ್ತು. ಪಂಚಾಯತ್ ಟಕ್ಕೆದಾಗ 8 ಜಿಲ್ಲಾ ಪರಿಷತ್ 3 ನಗರ ಪಾಲಿಕೆ ಕೂಡಿ 12 ಅಣೆ ಆಯಿತು. ಇದು ಒಂದೇ ಭಾವಿ 4 ಅಣೆ ಲೀಡ್ ಕೊಡ್ತು. ಅಂದ್ರೆ ನಂದು ವಿಷಯದಾಗ ಎಲ್ಲಾರ ದೊಡ್ಡದ ಕೈ ಎಲ್ಲಾರ ದೊಡ್ಡ ಆಶೀರ್ವಾದದಾಗ ಯಾವ್ದಿತ್ತು ಈ ಭಾಗದ ಜನತಾದ. ನೀವು ವೇದಿಕೆ ಮೇಲೆ ಕೂತೋಗೆಲ್ಲ ನೇತೆ ಬಂದಿದ್ರಿ. ಎಲ್ಲಾರು ಯಾರ್ಯಾರು ಅಂದರು ಸುಳ್ಳಿಲ್ಲ, ಪರಮೇಶ್ವರನೇ ಅಂದರು. ಸ್ಟೇಜ್ ಮೇಲೆ ಕೂತೋರಿಗೆ ಫೋನ್ ಬರ್ತಿತ್ತು, ಅಲ್ಲೇ ಕೂತದೆ ಹೇಳು. ಮಾಡಿದವರು ಅಂದವರು ಆಡದವರು ಬಿಟ್ಟು ಬಿಡೋದು ಆತವ್ರು ರಾಜಕಾರಣದಾಗ ಹೋಗ್ತಾಗ ಎಷ್ಟು ಮಂದಿ ತಲೆಗಿಡೋರು. ಯಾರ್ಯಾಗ ಸೌಟಿ ಕೆಲಸ ಮಾಡ ಜನತಾ ನೋಡ್ರಿ. ಹಿಂದಿಗೆ 5 ವರ್ಷ ಹಾಳೆ ಗೆದ್ದುಕೊಡ್ರಿ. ನಿಮ್ಗೆ ಹಿಂಗೆ ಅನಿಸ್ತದ ಇವತ್ತಿನ ನಮ್ಮ ಭಾಗದಾಗ ಯಾರೇ ಏನು ಮಾಡಿಲ್ಲ, ಯಾವನಿಗೆ ಗೆದ್ದು ಕೊಟ್ಟಿದ್ದೇವೆ ಮಂತ್ರಿ ಅದು ಅಮ್ದಾಗ ಅದು ಎಲ್ಲ ಆದರು. ನಮ್ಮ ಭಾಗದಾಗ ಅದ್ರ ತಡೋಳು ಭಾಗದಾಗ ರೋಡ್ ಇಲ್ಲ, ನೀರಿಲ್ಲ, ಲೈಟ್ ಇಲ್ಲ. ನಾ ಏನು ಕೆಲಸ ಮಾಡಿದ್ದಿಲ್ಲ, ಮೊದ್ಲಿನವ್ರಿಗೆ ಏನೇ ಮಾಡಿಲ್ಲ. ನೋಡಪ್ಪ ಈಸ್ ದಿನ ಇವ್ರೆಲ್ಲ ಹೊಸ ಹೋಗ್ಯಾರ, ಇವ ಒಂದು ಎಂಥವ್ನು ನನ್ಗೆ ಗೊತ್ತಿಲ್ಲ ಕೊಟ್ಟು ನೋಡ. ಸರ್ಪಂಚ್ ಹಿಂಗೆ ಆಗ್ಯದನಾಗಿಲ್ಲ ಲಕ್ಷ ಸರ್ಪಂಚ್. ಸಚಿನ್ ಕಲ್ಯಾಣ್ ಶೆಟ್ಟಿ ಯಾವ ನೋಡಿಲ್ಲ, ಹೆಸರಿಲ್ಲ, ಬಂದು ನೋಡಿಲ್ಲ ಏನಿಲ್ಲ. ಇದಕ್ಕಿನ್ನವ್ರು 8 ಮಂದಿ ಮಾಡೋವಾಗ ಅವ್ರು ಏನು ಮಾಡಿಲ್ಲ. ಇವನೇನು ಇಟ್ಟು ಕೊಟ್ಟು ನೋಡ, ಮಾಡಿದ್ರೆ ಚಿಕ್ಕದ ಮಾಡಿ ಬದಲಾಯಿಸ ಹೋಗಾಟ. ಹಿಂಗೆ ವಿಚಾರ ಮಾಡಿ ನಾನು ಮತದಾನ ಮಾಡಿದ್ರಿ. ನಿಮ್ಮ ಆಶೀರ್ವಾದ ನಾವು ಹೋಗ್ಬಿಟ್ಟಿಲ್ಲ. ಯಾನೇ ಆಗಲಿ ನಾ ಬಿ ನೀವು ಹ್ಯಾಂಗೆ ಇಡೀ ತಾಲೂಕ ಒಂದ್ ಕಡೆ ನಿಮ್ ಲೀಡ್ ಹೆಚ್ಚಿಗೆ ಐತ್ರಿ. ನಾ ಬಿ ಕೆಲಸ ಮಾಡೋಣ ಇಡೀ ತಾಲೂಕ ಒಂದ್ ಕಡೆ ಇಟ್ಟ ನಿಮ್ಮ ಭಾಗ ಒಂದ್ ಕಡೆ ಇಟ್ಟ ಯಾನೇನು ಹೇಳ್ತೀವಿ ಬಂದವನಿಗೆ ಹೂ ನುಸ್ತಾ ಹೂ ಹತ್ತಿದ್ದಿಲ್ಲ. ಯಾನೇನು ಹೂ ಹತ್ತಿದ ಅದು ಮಾಡ್ತಿದ್ವಿ. ಅದಕ್ಕೆ ನೋಡ್ರಿ, ನಾ ಎಂದೇ ಆಯುಷ್ಯದ ಉಪಕಾರ ಮರಿಲಾಗ ಮನುಷ್ಯ ಯಾರದೇ ನಮ್ಮ ಮುತ್ತ ಹೇಳ್ತಿರು ಒಬ್ಬ ಹೋತ್ ಒಂದು ಗ್ಲಾಸ್ ನೀರು ಕುಡಿದ್ರಿಗೆ ಒಂದು ಉಪಕಾರ ನೆನಪಾಗೋದಿಲ್ಲ. ಯಾವೇ ಆಯುಷ್ಯದಾಗ ಒಮ್ಮೆ ಉಪಕಾರ ಮಾಡ್ದ ಸಹ್ಯಾತಾನ ಅವನು ಮರ್ಯಾದಿಲ್ಲ ನೆನಪಿಡೋದು. ಹಂಗೆ ನಿಮ್ಮ ಭಾಗದ ಜನತ ನಂದು ಇಡೀ ಜೀವನ ಜಗತ್ತ, ನನ್ನ ಆಯುಷ್ಯ ಜಗತ್ತ, ನನ್ನ ಶ್ವಾಸ ಜಗತ್ತ ನೀವು ಉಪಕಾರ ಎಂದೇ ನೆನಪಿಡಲ್ಲ. ನನ್ನ ಕೆಲಸ ಯಾರು ಮಾಡಿಲ್ಲ, ಅವ್ರು ಮಾಡ್ದೆ ಇದು ಮಾಡ್ದ ಅದು. ಅರೆ ನನ್ನ ಧರ್ಮದಪ್ಪ. ಇಟ್ಟು ಮಂದಿ ಇಲೆಕ್ಷನ್ ಗೆದ್ದ ಮ್ಯಾಲ ಈ ಜನತಾ ಗೆದ್ದು ಕೊಟ್ಟದ ಅಂದ್ರೆ ಈ ಜನತಾದು ದುಡಿಯೋ ಸಲಕ್ಕೆ ಗೆದ್ದು ಕೊಟ್ಟದ, ಇವ್ರು ಕೆಲಸ ಮಾಡೋ ಸಲಕ್ಕೆ ಗೆದ್ದು ಕೊಟ್ಟದ. ಇದು ತಲೆಯಾಗ ಇಟ್ಟರೆ ಅವ ರಾಜಕಾರಣಿ. ಗೆದ್ದು ಕೊಟ್ರೆ ಅಂದ್ರೆ ನಮ್ಮ ಮಾಲಕ ಅದ, ನಾ ಭಾಳ ದೊಡ್ಡವಾದ. 5 ವರ್ಷ ನಾ ಮತ್ತೆ ನಿಮ್ಮ ಬಾಗಿಲಿಗೆ ಬರೋದು ಸೊಕ್ಕಿ ಅಂದ್ರೆ ಯಾ ಜನತಾ ತಲೆ ಮೇಲೆ ಕೂತದ ಆ ಜನತಾ ಸೊಕ್ಕಿ ಇಳಿಸಲಿಕ್ಕೆ ಬಿ ಕಮಾಯಸ ಮಾಡಲ್ಲ. ನೀವು ಉಳಿಸಿರ್ ಬಿ ಭಾಳ ಬಂದಿದ್ದೀವಿ. ಯಾರಿಗೆ ಅನಿಸ್ತಿದೆ ಭಾಗ ಅಂದ್ರೆ ನಾ ಹೇಳ್ದಂಗೆ ಕೇಳ್ತದ, ನಾ ಹೇಳ್ದಂಗೆ ಹೋಗ್ತದ, ನಾ ಹೇಳ್ದಂಗೆ ಹೂ ಹೋಗ್ತದ. ದಂಧೆಗೆ ಏನು ಮಾಡೋದಿಲ್ಲ ಅಂದ್ರೆ ಬಿ ನಾ ಹೇಳ್ದಂಗೆ ಭಾಗ. ನನಗೆ ಯಾವಾಗ ಅನಿಸ್ತದೆ ಯಾರೇ ಕೈ ಬಿಟ್ಟು ಹೋದ್ರೆ ಚಲೋ ಐತು. ಖರೇನೆ ಹೇಳ್ತಾರ ನಮ್ಮ ಮಲ್ಲೆಯಿಂದ ಆಶೀರ್ವಾದ ದೇವ್ರ ಪುಣ್ಯ ಇದು. ಇರ್ತೀಗಂದ್ರೆ ಯಾರು ಹತ್ತಿರು ಬಾಗಾದ ಲೀಡ್ ಯಾರು ಕೊಟ್ರಪ್ಪ ಹತ್ತಿಗನ ಹತ್ತಿದ್ದಿಲ್ಲ. ಅದಕ್ಕೆ ದೇವ್ರ ಆಶೀರ್ವಾದ. ದೇವ್ರು ಅವ್ರಿಗೆ ಬುದ್ಧಿ ಕೊಡ್ಬೇಕಾದ್ರೆ ಅಜಿತ್ ಸುತಾರ ಒಂದು ಹೆಸರು ನನ್ನ ಪಡೆದಿಲ್ಲ ಗಡಬಡದಾಗೆಲ್ಲ ಎಲ್ಲಿ ಕಾಸಿ ಪಾಪ ಬೆಂಗಳೂರಿಗೆ ಅಲ್ಲಿದ್ದು ಬಂದು ಹೈರಾಣ. ಅದಕ್ಕೆ ಇವ್ರಿಗೆಲ್ಲರಿಗೆ ಏನಾಗ್ತಿತ್ತು ಯಾನಾಗಿ ಚಲೋ ಕೆಲಸ ಮಾಡ್ತೀವಿ. ನಮಗ ಬಿ ಏನಾಗ್ತಿತ್ತು ನೀವೆಲ್ಲ ಓಡಾಡ್ತೀರಿ, ಮತ್ತು ಮುಡಿಯೋ ಸಾವುಕಾರ ನೀವೆಲ್ಲ ಓಡಾಡ್ತೀರಿ ಮಾಡ್ತೀರಿ ನಮ್ಗೆ ಗೊತ್ತದ. ದೊಡ್ಡ ಮನುಷ್ಯ ಆಗ ಬಿಡಬಾರ್ದು. ಅವ್ರ ಕೈ ಭಾಳ ಮಂದಿನ ಈ ಇಲೆಕ್ಷನ್ದಾಗ ಖರೆ ಸಹ ಮಾಡೋದು ಮಲ್ಲಯ್ಯ ಇದು ಚಲೋ ಮಾಡೋದು. ಇಲ್ಲಂದ್ರೆ 5 ವರ್ಷ ನಿಮಗೆ ಬಿಡ್ಬೇಕಾಗ್ತಿದ್ದು ಅವ್ರದೇ ಬೆಳ್ಕೊತ್ ಕೊಡ್ಬೇಕಾಗ್ತಿದ್ದು. ಖರೇನೆ ಅವ್ರದೇ ಬೆಳ್ಕೊತ್ ಕೊಡ್ಬೇಕು. ನಾ ಲೀಡ್ ಕೊಟ್ಟಿದ್ದು
इकडून ढगलू तर सगळं असंच राहिलं असतं. तुम्ही हे सगळे केलेले कडेला राहिले असेल त्यांच्या मागे मी लागत भरलो असतो. या नागोದು ನಿಮ್ಮ ತಾಯಿದಾಗ ಆಗ್ತಂಗೆ ದೇವ್ರ ಅಷ್ಟರಲ್ಲಿ ಚಲೋ ಇತ್ತು. ವಿನಾಶ ಕಾಲೇ ವಿಕೃತಿ ಬುದ್ಧಿ ಅಂತ ಅದು ದೇವ್ರ ಬುದ್ಧಿ ಕೊಟ್ಟ ಅವ್ರು ಚಲೋ ಸಲ ಕೊಟ್ಟ ಅವ್ರವ್ಗ ನೋಡ್ರಿ ರೋಡ್ಗಳಿಗೆ ಹೆಣ್ಣು ಮಾಡ್ಲಿಕ್ಕೆ ಮೊದಲು ಮಾಡಿದ್ರು ಖರೆ ಮಹೇಶ್ ಅಣ್ಣ ಹೇಳಿದ್ರು ಎಲ್ಲಾರ್ದ ದೊಡ್ಡ ಕೆಲಸ ಉಜನಿ ನೀರ ಎಂದ ಕಾಡ್ತೇವೆ ಈ ಜನ್ಮಿನಾಗ ನೋಡ್ತೇವನಿಲ್ಲ ಅನ್ಸ್ತು. ನಾವು ಬಿ ಇಂಥ ಹುಚ್ಚು ನಮಗೆ ಅಂದ್ರೆ ಅವ್ನು ತಿಳಿತಿಲ್ಲ. 400 ಕೋಟಿ ರೂಪಾಯಿ ಇರ್ತಾವ ಎಲ್ಲಿದ್ ಬರ್ತಾವ? ಇವತ್ತಿಂತ ನೀವು ಇಡೀ ಜನ್ಮ ಕೂಡಿ 50 ಕೋಟಿ ಕೊಟ್ಟಿಲ್ಲ. 400 ಕೋಟಿ ನಮಗೆ ಬಿ ಹಿಂಗೆ ಅನಿಸ್ತಿತ್ತು. ನಾವು ಅನ್ಸ್ಕೋತ ಬಡವಣ ಸಾಹೇಬ್ ಅಕ್ರೋಡ್ ಸಭಾ ಮೇಲೆ ಇವರೆಲ್ಲ ಹೇಳಿದ್ರು ಮಾತಾಡ್ರಿ ನೋಡ್ರಿ ನಾವು ಭಾಷಣದಾಗ ಮಾತಾಡಿದ್ವು. 400 ಕೋಟಿ ರೂಪಾಯಿ ಹತ್ತಾವ. ಅವ್ರು ಬಿ ಸಣಕಿ ಹೇಳ್ಬಿಟ್ಟು 400 ಕೋಟಿ ಕೊಟ್ಟು ಬಿಟ್ಟು ಇಂಥ ರಾಜ್ಯದ ಮುಖ್ಯಮಂತ್ರಿ ಫಡ್ನವೀಸ್ ಸಾಹೇಬ್ ಈ ಶೇತರಿ ದುಃಖ ತೇಳ ಫಡ್ನವೀಸ್ ಸಾಹೇಬ್ ಒಂದು ಮಾತಿನ ಸ್ಟೇಜ್ ಮೇಲೆ ಸಭಾದಾಗ ಅನ್ಸ್ಕೊಂತ ಹೇಳ್ದಾನ 400 ರೂಪಾಯಿ ಕೊಡ್ತಾಕಂಡ್ ಬಿಡ್ತಾರಪ್ಪ ಎಲ್ಲಿದಾರ ಅಂತ. ಇಂದು ನೋಡಿದ್ರಿ ಎಲ್ಲಾ ಕಡೆ ಎಂತ ಪೈಪ್ ಬಿದ್ದಾವ. ಕಾಣಿಸ್ಲತ್ತಾವ ಪೈಪ್ ಕಾಣಿಸಲ್ಲ. ಈ ಉಜನಿಂದ ಹೊಳಿ ದಂಡಿ ಪೈಪ್ ಲೈನ್ ಮಾಡೇ ಬೇಡ ಕಾರಣ ಸರಿಸಿಲ್ಲ. ನಿಮ್ಮ ನೀರಿಗೆ ನಿಮ್ಮ ಬಾಂಧಿನ ಮೇಲೆ ತಂದು ಎಲ್ಲಿ ಹೋಗೋದು ಆಗಲ್ಲ. ಇದೆಲ್ಲ ಮಾಡಾಳ ನಾ ಖರೆ ಆಗ್ತಿಲ್ಲ ನಿಮ್ಗೆ ಹೇಳ್ತೇವೆ. ಈ ಭಾಗದಂದು ಎಲ್ಲ ನೇತಾ ಮಂದಿದು ನಿಮ್ಮ ಜನತಾದು ನಿಮ್ಮ ಧೈರ್ಯ ಎಟ್ಟು ಕೌತುಕ ಮಾಡ್ಬೇಕು ಕಮ್ಮದು. ಈಗ ಯಾರು ಗಡ್ಬಡ್ದಾಗ ಕಾಯಿ ಮಂದಿ ಹೆಸರು ತೊಗೊಂಡಿದ ಕಾಯಿ ಮಂದಿ ತಳ ಕೂತೀರಿ ನಿಮ್ಮ ಹೆಸರು ತೊಗೊಂಡಿಲ್ಲ ಸರ್ಪಂಚ ಹಿಂಗೆ ಆಗಬೇಡದು. ಎಲ್ಲರೂ ಕೆಲಸ ಮಾಡಿ ಅಂದ್ರೆ ನೀವೆಲ್ಲಾರು ದುಡಿದಿರಿ. ಈ ಗಡಬಡ್ದಾಗ ಎಲ್ಲ ಹೆಸರು ತೊಗೊಳೋದಾಗಲಿ ಅದು ದಾದಾ ನಾವು ಅವನೇ ಹೆಸರು ತೊಗೊಂಡ್ರೆ ನಮ್ಮ ಹೆಸರು ತೊಗೊಂಡಿಲ್ಲ ಹಿಂಗೆ ಆಗಬೇಡದು. ನೀವು ಅದು ಒಂದು ಊರು ಹಿಂಗೆ ಯಾವಾಗ ಪೇಟೆ ತೆಗಿತೀರಿ ಒಂದು ತೆಗಿತೀವಿ. ಯಾವಾಗ ಈ ಭಾಗದಂದು ಎಲ್ಲ ಊರುಗಳು ಪೇಟೆ ಹೊಡೆದ್ರೂ ಏಕ್ ಲೀಡೆ ವಜ್ಜೆ ಇಟ್ಟು ಕೊಟ್ಟಿರಿ. ಇದು ಯಾವ ಬಿ ಒಂದು ಮನುಷ್ಯನ ಕೈಲಿ ಆಗಲ್ಲ. ಯಾಳೆ ಜನತಾ ಇಲೆಕ್ಷನ್ದಾಗ ಕೈಯಾಗಿ ತೋತದ, ಜನತಾ ಎಲ್ಲ ಸೂತ್ರ ಕೈಯಾಗ ತೋತದ. ಹಾಗಾಗಿ ಇಂಥ ನಿಕಾಲ ಬರ್ತಿರ್ತದೆ. ಅದಕ್ಕೆ ನಾ ಹೇಳ್ದ ಅವಾಗೆ ಉಪಕಾರ ಮರಿಲಾರ ಮನುಷ್ಯ ಇದ್ದ ಸಹ್ಯತಾನ ಇಡೀ ಜೀವನ ಮೇಲೆ ಹೇಳತ್ತಾನ. ನಾನು ನಿಮ್ದು ಉಪಕಾರ ಎಂದೇ ನನ್ ಕಾಣಲ್ಲ. ಈ ಭಾಗದವರು ನೀವು ಎಷ್ಟು ಅಜ್ಜಿ ಆಶೀರ್ವಾದ ಕೊಟ್ರಿ ಅಷ್ಟೇ ದುಡಿತ ಅಷ್ಟೇ ಮತ್ತೆ ನಿಮ್ಮ ಸೇವೆ ಮಾಡೋ ಪ್ರಯತ್ನ ಮಾಡ್ತಾ ವೇದಿಕೆ ಮೇಲೆ ಇದ್ದವಾಗ ಎಲ್ಲ ನೇತಾ ಮಂದಿ ಬಿ ನಿಮ್ದು ಬಿ ಎಷ್ಟು ಕೌತುಕ ಮಾಡ್ಬೇಕಾದ್ರೆ ಕಮ್ಮ ಅದ. ನಿಮ್ಗೆ ಬಿ ಧಮಕಿ ಬಂದರು, ಯಾರ್ಯಾರು ಯಾರೇ ನಂದರು, ಯಾನ್ ಸುದ್ದಿ ನೀವು ಧೈರ್ಯ ಬಿಟ್ಟಿಲ್ಲ, ಯಾರಿಗೆ ಹಂಚಿಲ್ಲ, ಯಾರಿಗೆ ದಬಾವ್ ಬಳಿ ಬಿದ್ದಿಲ್ಲ. ನೀವು ನನ್ನ ಅಂತ ಕಾರ್ಯಕರ್ತನ ಬೆನ್ನಿಗೆ ನಿಂತ್ರಿ. ಸಚಿನ್ ಮಹೇಶನ ಹೇಳೋದಕ್ಕೆ ಚೇಷ್ಟ ಅಂತ ಅವ್ರು ಭಾಳ ಸರಿ ತಿಳಿಬೇಡ್ರಿ. ಕೆಲಸ ಮಾಡೋ ಮನುಷ್ಯ ಇದ್ದ ಆತವ ರಾಜಕಾರಣದ ಕಮ್ಮ ಹೆಚ್ಚ ಕೈ ಘಟನೆ ಆತವ ಬಿಡ್ಕೋತ ಹೋಗೋದಿರ್ತದ, ಮುಂದೆ ಹೋಗೋದಿರ್ತದ. ಮುಂದಿನ ಕಾಲದಾಗ ಬಿ ಯಾವಾದೇ ಕ್ಷೇತ್ರ ಮಹೇಶಣ್ಣ ಹೇಳ್ದಾಗ ಕಾರ್ಖಾನೆ ಬರ್ತಿದ್ದಾಗ ಮಹೇಶಣ್ಣ ಹೇಳ್ದಾಗ ಸಹಕಾರಿ ಎದ್ದಾಗ ಅವ್ರು ಹೇಳ್ದಾಗ ಅದನ್ನ ಒಂದಕ್ಕೊಂದು ಕೂಡ್ತಿರ್ತೇವೆ, ಚರ್ಚೆ ಮಾಡ್ತಿರ್ತೇವೆ, ಮಾತಾಡ್ತಿರ್ತೇವೆ. ಎಲ್ಲ ರಾಮಣ್ಣ ಸುರೇಶಣ್ಣ ನೀವು 10 ಸಲ ಒಂದಕ್ಕೊಂದು ಡಾಕ್ಟರ್ ಸಾಹೇಬ್ ನಾವು ಮಾತಾಡ್ತೇವೆ. ಯಾನೇನ್ ಜನತಾ ಮನುಷ್ಯನಾಗ ಅದ, ಯಾನೇ ನೇತಾ ಮಂದಿ ಮನುಷ್ಯನಾಗ ಅದ, ಬಾಯಾಗ ಬಂದದ, ಇದು ಆಗಾದ. ಇದು ಆಗಾದ. ಶೌಟಿಗೆ ಯಾವ ಜನತಾ ಗೆದ್ದು ಯಾವ ನೇತಾ ನಿಮ್ಮಂತ ಜನತಾ ಗೆದ್ದು ಕೊಡ್ತದ. ಆ ಗೆದ್ದು ಬಂದೊಂದು ಕೆಲಸ ಅದ. ಮಂದಿದ ಮನುಷ್ಯನಾಗ ಏನದು ಯಾನ್ ಅಪೇಕ್ಷೆ ಅದ ಅದು ಪೂರಾ ಮಾಡೋದೇ ಧರ್ಮ ನಮ್ದದ. ನಮ್ಮ ಮನುಷ್ಯನ ಒಬ್ಬಲೆ ಮಾಡೋದಿಲ್ಲ, ಜನತಾಗ ಯಾರು ಹತ್ತದ ಅದು ಮಾಡೋದು ನಮ್ಮ ಧರ್ಮದ, ಅದು ನಮ್ಮ ಕೆಲಸದ. ಇದು ತಿಳ್ಕೊಂಡು ನಡೆಯವನ್ನ ಕಾರ್ಯಕರ್ತ ಇದ್ದ. ನೀವು ಕಾಳಜಿ ಮಾಡಬೇಡ್ರಿ. ನೀವು ನಿಶ್ಚಿಂತೆಗೆ ಪರಮೇಶ್ವರನ ನಿಮ್ಮ ಹೊಳಿ ಖಾಲಿ ಆಗದ, ನೀರು ಬಿಡ ಹಾಗೇ ಬಾಬಾ ನಾ ಹೇಗತ್ತ ನಿಮ್ಮ ಹೊಳಿ ಹೊಡೆ ಓಡಾಡೋ ಕಾಳಜಿ ಮಾಡಬೇಡಿ. ಯಾರು ಹಚ್ಚಿದ್ರಿ 3 ಸಲ ಹಿಂದಿಗೆ ಯಾಕೆ ನೀರು ಬಿಟ್ಟಾಗ ಅವ್ನು ಬಿಟ್ಟರೆ ಮತ್ತೊಂದು ನೀರು ಬಿಡ್ತಿದ್ದಿಲ್ಲ. ಶೀನಿ ಇರ್ಲಿ ಭೀಮಾ ಇರ್ಲಿ ನಾ ಹೇಗತ್ತಾನ ನೀವು ನೀರಿನ ಕಾಳಜಿ ಮಾಡೋದಿಲ್ಲ. ಎದೊಂದು ಲೈಟ್ ಬಿಲ್ಲಾಗ ಬಾಂಪಾಗ್ಯವಲ್ಲ ಬಾಬಾ ಎಲ್ಲರಿಗೂ. ನೀರು ಬೇಡ ಅಂದ್ರೆ ಕಬ್ಬು ಚಲೋ ಬಂದದ. ನನಗ ಕಚಾಡ್ಲತ್ತೇನೋ
ಅದು ಪಾಲು ಬರ್ಬೇಕಲ್ಲ ನನ್ನ ಕಡೆ. ನಾ ಹೇಳ್ದಿಲ್ಲ, ನೀಗಿಂದ ಕಾಳಜಿ ಮಾಡಬೇಡ್ರಿ. ನಾ ಸಮರ್ಥಿದ್ದ ನಾವು ಫಡ್ನವೀಸ್ ಅವ್ರ ಮ್ಯಾಲ ಹೇಗಂತಾನ ನನ್ನಂತ ಕಾರ್ಯಕರ್ತ ನಿಮ್ಮ ಜೋಡಿ ಹೇಳಾಗ ನೀವು ನಿಶ್ಚಿಂತಿರಿ. ನಿಮ್ಮ ಲೈಟ್ ನೀರ ರೋಡ್ ಮುಸ್ತಾ ಅನಲ್ಗಿದೆ ಮಾಡಿ ತೋರಿಸ್ಲಿಗತ್ತಿದ. ಇದಕ್ಕೆ ಬಿಟ್ಟು ಬಿ ಉಳಿದೋದು ಏನು ಅಪೇಕ್ಷೆ ಅವ ನಿಮ್ಮೆಲ್ಲರಿಗೂ. ನಿಶ್ಚಿತವಾಗಿ ಬರೋ ಕಾಲದಾಗ ನಾವು ಪೂರ ಮಾಡೋದು ಪ್ರಯತ್ನ ಮಾಡ್ತೇವೆ. ಆಗುವುದಾಯ್ತು ಹೋಗುವುದಾಯ್ತು, ಯಾರ ಬದಲು ಸಿಟ್ಟಿಡಬೇಡ್ರಿ. ಯಾರ್ದವ್ರ ಧರ್ಮ ಕರ್ಮ ದೇವ್ರವ್ರಿಗೆ ನೋಡ್ತಾನೆ. ನಾವು ಯಾರು ಅನ್ನೋದಿಲ್ಲ ಆಡೋದಿಲ್ಲ. ಜನತಾ ಗೆದ್ದು ಕೊಟ್ಟದ, ಕೆಲಸಕ್ಕೆ ಗೆದ್ದು ಕೊಟ್ಟದ. ನೀವು ಯಾರು ಕಾಟ ತಳ್ಳಿ ಗೆದ್ದು ಕೊಟ್ಟಿಲ್ಲ. ಅವ್ರದವ್ರ ಕಾಟ ಅವ್ರ ವಿಷಯಗಳು. ನಾನು ನಿಮ್ಮ ಸೇವಾದಾಗಿರವ, ನಿಮ್ಮ ಕೆಲಸ ಮಾಡ್ಕೋತಿರವ. ನೀವು ಏನೇನು ವಜ್ಜಿ ಎಟ್ಟು ಇಟ್ಟಿರಿ ನೀವು ನೋಡ್ರಿ. ಹೋದ ಸಲ 40,000 ಗೆದ್ದು ಕೊಟ್ರಿ, ಈ ಸಲ ಕೆಲಸ ನೋಡಿದ್ರಿ ಬಡ್ಡಿ ಹಚ್ಚಿ 10,000 ಹೆಚ್ಚಿ ಕೊಟ್ರಿ, 50,000 ಕೊಟ್ರಿ. ಬರೋಬರಲ್ಲ? ಹಿಂದಿಗೆ 5 ವರ್ಷ ನಂಗೆ 2,000 ಗೆದ್ದು ಕೊಟ್ರಿ, 40,000 40,000. ಏವಪ್ಪ ಆಗ ಆಮೇಲೆ ಚಲೋ ಕೆಲಸ ಮಾಡಿದ, ಮತ್ತೆ 10,000 ಹೆಚ್ಚಿಗೆ ಬಡ್ಡಿ ಹಚ್ಚಿದ್ರಿ, 50,000 ಕೊಟ್ರಿ. ಈಗ ನನಗೆ ಬಿ ಪ್ರಶ್ನೆ ಚಿನ್ನೆ ಬಿದ್ದದ. ಜನತಾ ಬಡ್ಡಿ ಹೆಚ್ಚಿಗೆ ಮತ ಕೊಡ್ತು, ನಾವೀಗ ಕೆಲಸ ಕೊಡೋವಾಗ ಮತ್ತೆ ಬಡ್ಡಿ ಹೆಚ್ಚು ಕೊಡ್ಬೇಕಂತ. ಸರಿಯಲ್ವಾ? ಹಾ ನೋಡು, ಅವ್ರಿಗೆ ಹಿಂಡೋಳ ಸಾಹೇಬ್ರಿಗೆ ಬಡ್ಡಿದು ಗಣಿತ ಭಾಳ ಜಲ್ದಿ ತಿಳಿತು. ಅವ್ರು ಹೇಳಿದಾಗ ಬಡ್ಡಿ ಮಹಾ ಬಡ್ಡಿ ಹೆಚ್ಚು ಕೊಡ್ಬೇಕಂತ ಚರ್ಚೆ ಮಾಡೋದ. ಸರಿಯಲ್ಲ? ರಾಜಕಾರಣದಾಗ ಎಷ್ಟು ಜನತಾ ಮಾಡ್ತದ ಅಟ್ ನಾವು ಬಿ ತಿರುಗಿ ಕೊಡ್ಬೇಕಂತದ. ಇದು ಮಾಡೋದು ಪ್ರಯತ್ನ ನಾನು ನಿಶ್ಚಿತ ಮಾಡ್ತ. ಈ ಜನ ಬಂದರು, ಭಾಷಣ ಮಾಡಿದ್ರು, ಹೈಕ್ ಹೋಗಿ ಮಾಡಿದ್ರು, ನೋಡ್ತಾ ಕಡಿತ ತುಳಿತಂದ್ರು ನನ್ನ ಭಾರಿ सरकार मोदी साहेबार म्याल फडणवीस साहेबार. अशा आणखी व्हिडिओ पाहण्यासाठी AK20 न्यूजला सबस्क्राइब करा, बेल आयकॉनला क्लिक करा, लाईक करा, शेअर करा. धन्यवाद. सर्व प्रकारच्या घरगुती वस्तू खरेदीसाठी एक परिपूर्ण भव्य दालन. ख्यातनाम व्यापारी श्री सुरेश सद्दलगी यांचे सद्दलगी एंटरप्राइजेस. विविध प्रकारचे नामांकित कंपन्यांचे सोफा सेट, दिवाण, दिवाण बेड, कपाट, पेट्या, ड्रेसिंग टेबल, डायनिंग टेबल, तिपाई, गादी, पलंग, उशा, खुर्च्या यासह फ्रीज, पंखे, कूलर, हीटर, पाण्याच्या टाक्या, बॅरल, वॉशिंग मशीन, वॉच अशा विविध दर्जेदार वस्तूसह वेगवेगळ्या प्रकारचे आकर्षक गिफ्ट आयटमही इथं उपलब्ध. एकदा आमच्या दालनात या आणि मनपसंत वस्तू खरेदी करा, तेही किफायतशीर दरात. तुम्ही ठेवा विश्वास, आम्ही देऊ दर्जेदार वस्तू. आमचा पत्ता सद्दलगी एंटरप्राइजेस, मुख्य चौक, तळवळ स्टेशन, तालुका अक्कलकोट. मोबाईल नंबर 9423 06 51 26 95 88 68 08 60. श्री सद्दलगी बंधू म्हणजे जिव्हाळा आणि आत्मीयतेने वागणारी आपलीच माणसं. भागातील वस्त्रवैभवात भर घातलेल्या श्री SP कासार अँड सन्स यांच्या महावीर क्लॉथ सेंटर अँड जीन्स कॉर्नर येथे विविध प्रकारच्या ब्रँडेड कपड्याचं फ्रेश स्टॉक, शूटिंग, शर्टिंग, रेडीमेड, होजियरी यासह विविध नामांकित कंपन्यांच्या साड्याचं भरगच्च स्टॉक. कपडे खरेदीसाठी तात्काळ भेट द्या. पत्ता महावीर क्लॉथ स्टोअर्स अँड जीन्स कॉर्नर, देवी मंदिरासमोर, अक्कलकोट रोड, तळवळ स्टेशन, तालुका अक्कलकोट.